ಹಲೋ ಫ್ರೆಂಡ್ಸ್, ನಾವು ಇವಾಗ ಗಾಂಧಿ ಬಜಾರಲ್ಲಿದ್ದೀವಿ. ಅಲ್ಲಿ ವಿವೇಕಾನಂದ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ನಮ್ಗೆ ತುಂಬ ಹತ್ತಿರ ಹಲ್ದಿರಾಮ್ಸ್ಗೆ ಬಂದಿದ್ವಿ. ಹಲ್ದಿರಾಮ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ ಅಂತ ಹೇಳಿದ್ದಾರೆ. ಸರಿ, ಸ್ವಲ್ಪ ಅಲ್ಲಿ ಟೇಸ್ಟ್ ನೋಡೋಣ ಅಂತ ಇಲ್ಲಿ ಬಂದೀವಿ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನೋಡಿದ್ರೆ ಮಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿದ್ರಲ್ಲ, ಬನ್ನಿ ನನ್ನ ಜೊತೆ ಒಳಗಡೆ ಹೋಗಿ ಏನಿದೆ ಏನು ಅಂತ ಹೆಂಗಿದೆ ಎಲ್ಲ ನೋಡೋಣ. ಇಲ್ಲಂತೂ ಸ್ವೀಟ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ಸ್ ನೋಡಿದ್ರೆ ಸಾಕು, ತುಂಬ ಆಸೆ ಆಗುತ್ತೆ ತಿನ್ನಬೇಕು ಅಂತ. ಆದರೆ ನಾನು ತಿನ್ನೋಕ್ಕೆ ಅಷ್ಟು ಇಷ್ಟಪಡಲ್ಲ, ನೋಡೋಕ್ಕಂತೂ ಇಷ್ಟಪಡ್ತೀನಿ. ಬಟ್ ಯಾರಾದರೂ ತುಂಬ ಭಾರ ಅಂದರೆ ವೆಯ್ಟ್ ಗೇನ್ ಆಗಬೇಕು ಅಂತ ಇದ್ದರೆ ಮಾತ್ರ ಇಲ್ಲಿ ಸ್ವೀಟ್ಸ್ ಅಂತ ತುಂಬ ಚೆನ್ನಾಗಿದೆ. ತಿಂದರೆ ಒಂದು ತಿಂಗಳಲ್ಲೇ 20 kg ಗೇನ್ ಆಗ್ತಾರೆ ವೆಯ್ಟ್ ಅಂತೂ, ಅದು ಮಾತ್ರ ನಿಜ. ನೋಡಿ, ಅದಕ್ಕೆ ತಕ್ಕಷ್ಟು ಎಲ್ಲ ಬಾಕ್ಸಸ್ ಇದೆ. ಹಾಗೇನೆ ವೆರೈಟಿ ಆಫ್ ಸ್ವೀಟ್ಸ್ ಇದೆ, ಹಾಗೆ ನಮ್ಕೀನ್ಸ್ ಇದೆ, ಚಿರೋಟಿ ಅಂತಿರಲ್ವ ಅದೊಂದು, ಮತ್ತು ಕೇಕ್ಸು, ಹಾಗೆ ಫುಲ್ ಸ್ವೀಟ್ಸ್ ಅಂತೂ ಮಾತ್ರ ವೆರೈಟಿ ತುಂಬ ವೆರೈಟಿ ಸ್ವೀಟ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಂತೂ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಒಳಗಡೆ, ನೋಡಿದ್ರಲ್ಲ. ಹಾಗೆ ಅಷ್ಟು ಹೈಜೀನು ಇದೆ, ತುಂಬ ಕ್ಲೀನಾಗಿದೆ, ನೀಟಾಗಿದೆ. ಹಾಗೆ ಅಲ್ಲಿ ಸಪ್ಲೈ ಮಾಡೋರು, ಸರ್ವಿಸ್ ಮಾಡೋರು ಹಾಗೇ ತುಂಬ ನೀಟಾಗಿದ್ದಾರೆ. ಎಲ್ಲ ಕವರ್ ಮಾಡ್ಕೊಂಡು ಸಪ್ಲೈ ಮಾಡ್ತಾಯಿದ್ದಾರೆ. ಅದೇ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೈಜೀನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಎಷ್ಟು ಸ್ವೀಟ್ಸ್ ಇದೆ ಅಂತ. ಎಲ್ಲ ಕಾಜು ಸ್ವೀಟ್ಸು, ಹಾಗೆ ಮಿಲ್ಕ್ ಜೊತೆ ಸೇರಿಸಿ ಮಾಡಿರೋದು, ರಸಗುಲ್ಲ, ಹಾಗೆ ರಸ್ಮಲೈ, ತುಂಬ ವೆರೈಟಿ ಇದೆ. ಅದರಲ್ಲೂ ರಸ್ಮಲೈನಲ್ಲೂ ನಮಗೆ ಬಾದಾಮ್ ಹಾಲಲ್ಲಿ ಇದೆ, ಹಾಗೆ ಮತ್ತು ಸ್ಟ್ರಾಬೆರಿ ಫ್ಲೇವರಲ್ಲೂ ಇದೆ. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಇದೆಲ್ಲ ಲೈಟಿಂಗ್ ತುಂಬ ಅಂದರೆ ಅಟ್ರ್ಯಾಕ್ಷನ್ ಆಗಿದೆ. ಹೋಗಿ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಅಂದರೆ ಇಲ್ಲಿ ಬರ್ಡೇ ಪಾರ್ಟೀಸು ಏನಾದರೂ ಹಂಗಿದ್ರೆ ಮಾಡ್ಕೋಬೋದು ಯಾರಾದರೂ. ಅಲ್ಲೇ ನಾವು ಸೈಡಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ನಮಗಂತೂ ಒಂದು ಸಪ್ರೇಟ್ ಝೋನ್ ಕೊಡ್ತಾರೆ. ಅಲ್ಲೇ ನಾವು ಮಾಡ್ಕೋಬೋದು. ಪಾರ್ಟೀಸ್ ಏನಾದರೂ ಮಾಡ್ಕೊಂಡು ನಮಗೆ ಬುಕ್ ಮಾಡ್ಕೋಬೋದು. ನೋಡಿದ್ರಲ್ಲ, ಹ್ಯಾಪಿ ಬರ್ಡೇ ಅಂತ ಇದೆ. ಯಾರೋ ಆಲ್ರೆಡಿ ಇಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ಸ್ ನೋಡಿದ್ರೆ ಸಾಕು, ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಹಾಗೆ ಗಿಫ್ಟ್ ಕೊಡೋಕ್ಕೇನು ಗಿಫ್ಟ್ ಪ್ಯಾಕ್ಸೂ ಇದೆ. ಎಷ್ಟು ಚೆನ್ನಾಗಿ ಬುಟ್ಟೆನಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇದು ಕೇಕ್ ಥರ ಇದೆ, ಬಟ್ ಇದನ್ನು ಸ್ವೀಟೇ. ತುಂಬ ಚೆನ್ನಾಗಿದೆ. 3 ಫ್ಲೇವರ್ಸಲ್ಲಿದೆ. ಕ್ಯಾಶು, ಪಿಸ್ತಾಚಿಯೋ, ಹಂಗೆ ಚಾಕೋ, ಈ ಥರ 3 ಫ್ಲೇವರ್ಸಲ್ಲಿದೆ. ಅದು ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂಥವೆಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಕೆಲವು ಸ್ವೀಟ್ಸ್ ತುಂಬ ಒಳ್ಳೆಯದು, ತಿನ್ಬೋದು. ಅಂದರೆ ಲಿಮಿಟಲ್ಲಿ ತಿಂದರೆ ಏನೂ ಆಗಲ್ಲ ಸ್ವೀಟ್ಸು. ತುಂಬ ಅತಿಯಾಗಿ ತಿಂದ್ರೇ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ. ಇವೆಲ್ಲ ರೆಡಿಮೇಡ್ ಫುಡ್ಸ್, ರೆಡಿ ಟು ಈಟ್ ಅಂತ ಆ ಥರ ಫುಡ್ಸ್ ಎಲ್ಲ ಇದೆ ಇಲ್ಲಿ. ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗುತ್ತೆ ಇಂಥವೆಲ್ಲ ತೊಗೊಂಡೋದ್ರೆ. ಅಡುಗೆ ಮಾಡ್ಕೊಳಕ್ಕಾಗಲ್ಲ ನಮ್ಗೆ ಅಂದಾಗ ಇದೆಲ್ಲ ಯೂಸ್ ಮಾಡ್ಕೋಬೋದು. ಸೋನ್ ಪಾಪಡಿ ಇದು ಎಲ್ಲರಿಗೂ ಫೇವ್ರೇಟು, ತುಂಬ ಚೆನ್ನಾಗಿರುತ್ತೆ. ಗಿಫ್ಟ್ಸ್ ಥರ ಕೊಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ರೀಸನಬಲ್ ರೇಟ್ಸ್ ಇದೆ ಪ್ರೈಸಸ್ಸು. ಬಾಕ್ಸಸ್ ಅಂತೂ ತುಂಬ ಕಲರ್ಫುಲ್ಲಾಗಿದೆ, ಅಟ್ರಾಕ್ಟಿಂಗ್ ಆಗಿದೆ. ನನಗೆ ಅದು ತುಂಬ ಇಷ್ಟ ಆಯಿತು. ಕಲರ್ಸ್ ಇದೆ, ಮ್ಯಾಚಿಂಗ್ ಥರ ತೊಗೋಬೋದು ನಾವು, ಆ ಥರ ಇದೆ. ನೋಡಿದ್ರಲ್ಲ, ಕಲರ್ಫುಲ್ಲಾಗಿದೆ. ಒಳಗಡೆ ಹೋದ ತಕ್ಷಣ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ. ನಾನು ಸಿಟ್ಟಿಂಗ್ ಪ್ಲೇಸ್ ಅಂತ ತುಂಬ ಇಷ್ಟ ಆಯಿತು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಫುಲ್ ಫ್ಯಾಮ್ಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಹಾಗೆಯೇ ಇಲ್ಲಿ ಸಪ್ಲೈ ಅವರು ಸರ್ವಿಸ್ ಮಾಡೋದನ್ನು ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಮೆನು ಕಾರ್ಡು ನಮಗೆ ಏನಂದರೆ ಫುಲ್ ಬುಕ್ಲೆಟ್ ಥರ ಏನೂ ಇಲ್ಲ, ಬರೀ ಒಂದು ಕಾರ್ಡ್ಬೋರ್ಡ್ ಶೀಟ್ ಥರ ಇದೆ. ಅದ್ರ ಮೇಲೆ ಕಲರ್ಫುಲ್ಲಾಗಿ ಪ್ರಿಂಟ್ ಮಾಡಿದ್ದಾರೆ. ನೋಡಿ, ಸಖತ್ತಾಗಿದೆ, ನೋಡೋಕ್ಕೆ ಅಟ್ರಾಕ್ಟಿಂಗ್ ಆಗಿದೆಯಲ್ಲ. ಎಲ್ಲ ಥರ ಸ್ನ್ಯಾಕ್ಸ್, ಫಾಸ್ಟ್ ಫುಡ್ ಆ ಥರ ಎಲ್ಲ ಸಿಗುತ್ತೆ. ಜಾಸ್ತಿ ಅಂದರೆ ಸ್ಯಾಂಡ್ವಿಚಸ್ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ, ಒಂದು ವಾಲ್ ಪೇಂಟ್ ಇದೆಯಲ್ಲ, ಇದೇನಂದರೆ ಇದಕ್ಕೆ ಸಿಂಬಾಲಿಕ್ ಆಗಿ ಇಟ್ಟಿದ್ದಾರೆ. ಫುಲ್ಲು ಅವ್ರು ಥ್ರೂಔಟ್ ವರ್ಲ್ಡ್ ಇವ್ರದ್ದು ಬ್ರ್ಯಾಂಚಸ್ ಇದೆ ಅಂತ ಈ ಥರ ಇಟ್ಟಿದ್ದಾರೆ. ಹಲ್ದಿರಾಮ್ಸ್ ಅವ್ರದ್ದು ಜಾಸ್ತಿ ಅಂದರೆ ಎಲ್ಲೇ ಹೋದ್ರೂ ಇರುತ್ತಲ್ವ ನಮಗೆ. ಎಬ್ರಾಡ್ ಎಲ್ಲೂ ಹೋಗಿದ್ರೂ ಸಿಗುತ್ತೆ ನಮಗೆ ಹಲ್ದಿರಾಮ್ಸ್ ಸ್ವೀಟ್ಸ್ ಎಲ್ಲ. ಹಲ್ದಿರಾಮ್ಸ್ ಅಂದರೆ ಥ್ರೂಔಟ್ ವರ್ಲ್ಡ್ ಫೇಮಸ್ಸು. ಅದು ದಿವಾಲಿ, ಈ ನಮಗೆ ಗಣೇಶ ಚತುರ್ಥಿ ಇದೆಲ್ಲ ಬಂದಾಗ ಸ್ವೀಟ್ಸ್ಗಂತೂ ಸಖತ್ತಾಗಿ ಇಲ್ಲಿ ಸೇಲ್ ಆಗ್ತಾ ಇರುತ್ತೆ. ಇದು ಕಿಚನ್ ಪ್ಲಸ್ ಲೈವ್ ಕೌಂಟರು. ಇಲ್ಲಿಂದನೇ ಫುಡ್ ಸಪ್ಲೈ ಆಗ್ತಾ ಇರುತ್ತೆ. ಹಾಗೆ ಸರ್ವಿಸ್ ತುಂಬ ಫಾಸ್ಟ್ ಇದೆ. ಒಂದು ಥಾಲಿ ಥರ ತೊಗೊಂಡಿದ್ವಿ. ಇದಕ್ಕೆ ಜೀರಾ ರೈಸು, ಹಂಗೆ ನಮಗೆ ದಾಲ್ ತಡ್ಕ, 1-2 ಪಲ್ಯ ಕರ್ರೀಸ್, ಮಸಾಲ ಕರ್ರೀಸ್ ಕೊಟ್ಟಿದ್ದಾರೆ. ಒಂದು ಪನ್ನೀರು, ಇನ್ನೊಂದು ವೆಜ್ ಕರ್ರಿ, ಹಾಗೇನು ಸಲಾಡ್ ಕೊಟ್ಟಿದ್ದಾರೆ. ಹಂಗೆ ಒಂದು ಮೋದಕ್, ಮತ್ತು ಒಂದು ಮೊಸರು
ಮೊಸರು ವಡೆ ಕೊಟ್ಟಿದ್ದಾರೆ, ಮತ್ತು ಒಂದು 2 ರೋಟಿ ತೊಗೊಂಡಿದ್ವಿ. ಅದರ ಜೊತೆಗೆ ಕ್ರಂಚಿ ಪಾಪಡ್ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ, ಲೈಟಾಗಿದೆ, ಹೆವಿ ಇಲ್ಲ. ಹಾಗೆಯೇ ಸ್ಯಾಂಡ್ವಿಚ್ಚು, ಇದು ಕಾರ್ನ್ ಆ್ಯಂಡ್ ಪಾಲಕ್ ಮಿಕ್ಸ್ಡ್, ಚೀಸ್ ಬೇಕಾದ್ರೆ ಆಪ್ಷನಲ್ಲು ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ. ಹಾಗೆಯೇ ಒಂದು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಒಂದು ತೊಗೊಂಡಿದ್ವಿ. ಇಷ್ಟು ನಮ್ಮದು ಮೆನ್ಯೂ ಇವತ್ತು ತೊಗೊಂಡಿರೋದು. ಇದೆಲ್ಲ ತುಂಬ ಚೆನ್ನಾಗಿದೆ, ಯಾವುದು ಹೆವಿ ಅಂತೂ ಇಲ್ಲ, ತುಂಬ ಲೈಟಾಗಿದೆ. 4 ಪೀಸ್ ನೋಡೋಕ್ಕೆ ಜಾಸ್ತಿ ಅಂತ ಕಾಣಿಸ್ತಾ ಇತ್ತು, ಬಟ್ ತಿಂತಾಯಿದ್ರೆ ಹೋಗ್ತಾನೆ ಇದೆ. ಮಕ್ಕಳನ್ನ ಯಾರಾದರೂ ಕರ್ಕೊಂಬಂದರೆ ಮಾತ್ರ ತುಂಬ ಇಷ್ಟಪಡ್ತಾರೆ, ಫುಡ್ನಂತೂ ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ರುಚಿನೂ ತುಂಬ ಚೆನ್ನಾಗಿದೆ, ಹಾಗೆ ಅವ್ರದ್ದು ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ. ಫುಡ್ ಅಂತೂ ತುಂಬ ಹೈಜೀನಿಕ್ ಆಗಿದೆ. ಒಳಗಡೆ ಎಲ್ಲ ಅಂದರೆ ನಮಗೆ ವಾಶ್ರೂಮ್ಸು ಎಲ್ಲ ಅಷ್ಟೇ ನೀಟಾಗಿ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ. ನಾನಂತೂ ಬ್ಯುಸಿಯಾಗಿದ್ದೀನಿ ನನ್ನ ಸ್ಯಾಂಡ್ವಿಚ್ ಖಾಲಿ ಮಾಡೋದಕ್ಕೆ ಅಂತ. ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಹಲ್ದಿರಾಮ್ಸ್ಗೆ ಅಂದರೆ ಮಾತ್ರ ಗಾಂಧಿ ಬಜಾರ್ನಲ್ಲೇ ಇದೆ, ಅಂದರೆ ವಿವೇಕಾನಂದ ಸರ್ಕಲ್ ಇದೆಯಲ್ಲ ಅಲ್ಲಿಂದ ತುಂಬ ಹತ್ತಿರ, ಸ್ವಲ್ಪ ಒಳಗೆ ಬಂದರೆ ಅಲ್ಲೇ ಸಿಗುತ್ತೆ ನಿಮಗೆ. ಗೂಗಲಲ್ಲಿ ಗಾಂಧಿ ಬಜಾರ್ ಹಲ್ದಿರಾಮ್ ಅಂತ ಸರ್ಚ್ ಮಾಡಿ, ಅಡ್ರೆಸ್ ಈಸಿಯಾಗಿ ಸಿಗುತ್ತೆ ನಿಮಗೆ. ನಿಮಗೆ ಏನೋ ಬರ್ಡೇ ಪಾರ್ಟೀಸು ಅಂಥವೆಲ್ಲ ಸ್ಮಾಲ್ ಪಾರ್ಟೀಸ್ ಏನಾದರೂ ಮಾಡ್ಕೋಬೋದು, ಫ್ರೆಂಡ್ಸ್ ಜೊತೆಗೆ ಏನಾದರೂ ಚಿಟ್ ಚಾಟ್ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗಿ ಇಲ್ಲಿ ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಅಂದರೆ ಮಾತ್ರ ಆರಾಮಾಗಿ ಎಲ್ಲರೂ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ವ ರೋಟಿ ಜೊತೆಗೆ ಪಾಪಡ್ ಚೂರ್ನಂತ ಕೊಟ್ಟಿದ್ರೆ ಅಂತ, ಅದೇ ತುಂಬ ಚೆನ್ನಾಗಿದೆ, ಪುಡಿಯಾಗಿದೆ. ಹಾಗೆಯೇ ಪನ್ನೀರ್ ಕರ್ರಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ವ, ಒಂದು ಪನ್ನೀರ್ ಕರ್ರಿ ಅದು ಅದರ ಊಟಕ್ಕೆ ಅದು ಮೀಲ್ಸಲ್ಲಿ ಕೊಟ್ಟಿರೋದು. ನಾವು ರೋಟಿಗೆ 2 ತೊಗೊಂಡು ಅದನ್ನೇ ಅದ್ರ ಜೊತೆಗೆ ತಿಂದೀವಿ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಮಿಕ್ಸ್ಡ್ ಫ್ರೂಟ್ ಜ್ಯೂಸಸ್ ಈ ಥರ ಇದೆಯಲ್ಲ, ಇದರಲ್ಲಿ ಫ್ಲೇವರ್ ಸಿಗುತ್ತೆ ನಿಮಗೆ. ಈ ಸೀಲಿಂಗ್ಗೆ ಈ ಲ್ಯಾಂಪ್ಸ್ ಅಂತ ತುಂಬ ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ದಾರೆ. ಇದು ಕರೆಕ್ಟಾಗಿ ಒಂದೊಂದು ಟೇಬಲ್ಗೆ ಒಂದೊಂದು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಂದರೆ ಇದು ಲೈಟಿಂಗ್ ಕರೆಕ್ಟಾಗಿ ನಮ್ಮ ಫುಡ್ ಮೇಲೆ ಬೀಳುತ್ತಲ್ವ, ತಿನ್ನುವಾಗ ಕತ್ಲೆ ಅನಿಸಲ್ಲ ನಮಗೆ, ತುಂಬ ಬ್ರೈಟ್ನೆಸ್ ಇರುತ್ತೆ. ಎಲ್ಲ ಟೇಬಲ್ಸ್ ಎಲ್ಲ ಹತ್ರ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲ್ದಿರಾಮ್ಸ್ ರೆಸ್ಟೋರೆಂಟ್ ಹೆಂಗಿದೆ ಅಂತ. ಈ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ಕರೆಕ್ಟಾಗಿ ಕನ್ನಡ ಬರಲ್ಲ, ನಾನು ತೆಲುಗು ಹುಡುಗಿ ಅಲ್ವಾ, ಆದ್ರೂ ಕನ್ನಡ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಬಾಯ್.